ಇನ್ನು ಗೋರಕ್ಷಣೆಯ ನೆಪದಲ್ಲಿ ಗ್ಯಾಂಗ್ ಒಂದು ಸುಲಿಗೆ ಮಾಡ್ತಾ ಇತ್ತು. ಈಗ ಆ ಗ್ಯಾಂಗು ಅರೆಸ್ಟ್ ಆಗಿದೆ. ಯೂಟ್ಯೂಬ್ ಚಾನಲ್ ಮಾಲೀಕನ ವಿರುದ್ಧ ಗಂಭೀರವಾಗಿ ಆರೋಪ ಕೇಳಿ ಬಂದಿತ್ತು. ಗೋರಕ್ಷಣೆ ನೆಪದಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ. ಈ ಆರೋಪದ ಮೇರೆಗೆ ಅರೆಸ್ಟ್ ಮಾಡಲಾಗಿದೆ ಈ ಗ್ಯಾಂಗ್ ಅನ್ನು. ಆತ್ಮಾನಂದ ಅಂಡ್ ಗ್ಯಾಂಗ್ ಅಂತೆ ಈ ಗ್ಯಾಂಗರ ಹೆಸರು, ಅಥವಾ ಅದರ ನೇತೃತ್ವ ವಹಿಸಿತ್ತು. ಈ ಗ್ಯಾಂಗು ಹಣ ಸುಲಿಗೆ ಮಾಡ್ತಿತ್ತು ಅನ್ನೋ ಆರೋಪ. 50 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿತ್ತಂತೆ ಈ ಆತ್ಮಾನಂದ ಮತ್ತು ಗ್ಯಾಂಗು. ನೈಸ್ ರಸ್ತೆಯಲ್ಲಿ ಲಾರಿಗಳನ್ನು ಅಡ್ಡ ಹಾಕಿ ನಿಲ್ಲಿಸಿ ವಸೂಲಿ ಮಾಡುತ್ತಂತೆ ಈ ಗ್ಯಾಂಗ್. ಈ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಆತ್ಮಾನಂದ ಅಲಿಯಾಸ್ AK ನ್ಯೂಸ್ ಆತ್ಮಾನಂದ. ಈ ಯೂಟ್ಯೂಬ್ ಚಾನೆಲ್ ಮೂಲಕ ಹಣ ಗಳಿಕೆಗೆ ಅಡ್ಡದಾರಿಯನ್ನು ಹಿಡಿದಿದ್ರಂತೆ ಈ ಗ್ಯಾಂಗು. ಹರಿಯಾಣದಿಂದ ಕೇರಳಕ್ಕೆ 55 ಎಮ್ಮೆ ಸಾಗಿಸ್ತಿದ್ದಂತೆ ಇಶ್ರಾದ್ ಅನ್ನೋರು. ಆ ಗಾಡಿಯನ್ನು ಅಡ್ಡಗಟ್ಟಿ ದಾಖಲೆ ಕೇಳಿಬಿಟ್ಟು ಹಣಕ್ಕೆ ಬೇಡಿಕೆ ಇಟ್ಟರಂತೆ ಈ ಕಿಡಿಗೇಡಿಗಳು. ಸೊ ಈ ಕುರಿತು ಕೆಂಗೇರಿ ಠಾಣೆಯಲ್ಲಿ ಇರ್ಷಾದ್ ಅನ್ನೋರು ಪ್ರಕರಣವನ್ನು ದಾಖಲಿಸ್ತಾರೆ. ಪ್ರಕರಣ ದಾಖಲಿಸಿದಂತೆ ಈ ಆತ್ಮಾನಂದ ಅಂಡ್ ಗ್ಯಾಂಗ್ ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಇರುತ್ತೆ, ಮೋಸ ಮಾಡೋರು ಇದ್ದೇ ಇರ್ತಾರೆ. ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ. ಹಂಗೆ ಇಲ್ಲೂ ಕೂಡ ಆಗಿದೆ. ಅದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ರಂತೆ ಆತ್ಮಾನಂದ ಮತ್ತು ಗ್ಯಾಂಗು. ಈ ಗ್ಯಾಂಗು ಗೋರಕ್ಷಣೆ ಮಾಡ್ತೀವಿ ನಾವು ಅನ್ನುವಂಥ ನೆಪದಲ್ಲಿ ಯಾವುದೋ ಒಂದು ಲಾರಿಗೆ ಅಡ್ಡ ಹಾಕ್ಬಿಟ್ಟು ಎಮ್ಮೆ ಏನೋ ಕರ್ಕೊಂಡು ಹೋಗ್ತಿದ್ದ ಸಾಗಿಸ್ತಾ ಇದ್ರಂತೆ. ಸೊ ಗಾಡಿನೆಲ್ಲ ಅಡ್ಡ ಹಾಕ್ಬಿಟ್ಟು ವಸೂಲಿ ಮಾಡ್ತಿದ್ರಂತೆ ಇವರು. ಕಂಪ್ಲೇಂಟ್ ಕೊಡ್ಬೋದಲ್ಲ, ಪೊಲೀಸರನ್ನ ಕರ್ಕೊಂಡು ಬರ್ಬೋದಲ್ಲ. ಗೋರಕ್ಷಣೆ ಮಾಡೋದು ನಿಜವೇ ಆಗಿದ್ರೆ ಆ ಗಾಡಿಗಳನ್ನ ಅಡ್ಡ ಹಾಕಿ ದುಡ್ಡು ಪೀಕೋದು, ಇದೇ ಇವರು ಖಾಯಲಿ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ಇತ್ತೀಚೆಗೆ ಈ ಯೂಟ್ಯೂಬ್ ಚಾನಲ್ ಮಾಡೋರು ಸುಮ್ಮನೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರಲ್ಲ. ದುಡ್ಡಿಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡೋಣ, ಈ ರೀತಿಯಾಗಿ ಸುಲಿಗೆ ಮಾಡುವಂಥ ಕೆಲಸಗಳು ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಈ ಗೋರಕ್ಷಣೆ ನೆಪದಲ್ಲಿ ಈ ಗ್ಯಾಂಗು ಹೆಂಗೆ ಕೆಲಸ ಮಾಡ್ತಾ ಇತ್ತು ಅಂತ. ಶರತ್, ಏನಂತ ಹೇಳಿದ್ರೆ ಗೋರಕ್ಷಣೆ ನೆಪದಲ್ಲಿ ಆತ್ಮಾನಂದ ಮತ್ತೆ ಅವನ ಗ್ಯಾಂಗ್ ಸುಲಿಗೆ ಮಾಡ್ತಾ ಇರುವಂತಹ ಆರೋಪ ಕೂಡ ಕೇಳಿಬರುತ್ತೆ. ಈ ಬಗ್ಗೆ ಇಶ್ರಾದ್ ಅನ್ನೋ ಒಬ್ಬ ವ್ಯಕ್ತಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಈಗಾಗಲೇ FIR ಕೂಡ ಆಗಿರುವಂತದ್ದು. ಏನು ಆತ್ಮಾನಂದ್ ಮತ್ತೆ ಅಮೃತ್ ಜೈರಾಮ್ ಏನಿದ್ದಾರೆ, ಇವರಿಬ್ರು ಸೇರಿ ಒಂದು AK ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕವೇ ಹಣವನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದು ನೈಸ್ ರಸ್ತೆಯಲ್ಲಿ ಹೋಗುವಂತಹ ಲಾರಿಗಳನ್ನ ಅಡ್ಡ ಹಾಕಿ ಅಲ್ಲಿ ಏನು ಪರವಾನಗಿ ಇದೆಯಾ ಅಥವಾ ಅನುಮತಿ ಪತ್ರ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತಾ ಇರ್ತಾರೆ. ಈ ಒಂದು ವೇಳೆ ಇಶ್ರಾದ್ ಅನ್ನೋ ಒಬ್ಬ ವ್ಯಕ್ತಿ ಹರಿಯಾಣದಿಂದ ಕೇರಳಕ್ಕೆ 55 ಎಮ್ಮೆಗಳನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಈ ಒಂದು ಸಮಯದಲ್ಲಿ ಏನು ಆತ್ಮಾನಂದ್ ಗ್ಯಾಂಗ್ ಆ ಒಂದು ಲಾರಿಗೆ ಅಡ್ಡ ಹಾಕ್ತಾರೆ. ಆತನ ಹತ್ರ ಪರವಾನಗಿ ಇದ್ರೂ ಕೂಡ ಆತ ಏನು ಪೊಲೀಸ್ ಅವರು ಅಂತ ಹೇಳಿ ಈ ರೀತಿಯಾಗಿ ಸುಳ್ಳನ್ನ ಹೇಳ್ಕೊಂಡು ಆತನನ್ನ ಇಲ್ಲ ನೀವು SP ಜೊತೆ ಮಾತಾಡಬೇಕು, ಇಲ್ಲ ಅಂದ್ರೆ ಇದು ಮಾಧ್ಯಮದಲ್ಲಿ ಬಿತ್ತರ ಆಗುತ್ತೆ, ಇದ್ರಿಂದ ನಿಮ್ಗೆ ಪ್ರಾಬ್ಲಮ್ ಅಂತ ಹೇಳಿ ಸಾಕಷ್ಟು ಒಂದು ಬೆದರಿಕೆಯನ್ನ ಹಾಕ್ತಾರೆ. ಆ ನಂತರದಲ್ಲಿ ಇಶ್ರಾದ್ ಗೆ 55 ಲಕ್ಷವನ್ನ ಕೊಡುವಂತೆ ಒಂದು 55 ಲಕ್ಷವನ್ನ ಕೊಡಿ ಅಂತಾನು ಕೂಡ ಕೇಳ್ತಾರೆ. ಆದ್ರೆ ಇಶ್ರಾದ್ ಇದಕ್ಕೆಲ್ಲ ಬಗ್ಗೋದಿಲ್ಲ. ಜೊತೆಗೆ ಈತ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಈ ವಿರುದ್ಧ ಪ್ರಕರಣ ಕೂಡ ದಾಖಲು ಮಾಡ್ತಾನೆ. ನಂತರದಲ್ಲಿ ಈಗಾಗಲೇ FIR ಆಗಿ ಕೆಂಗೇರಿ ಪೊಲೀಸರು ಆತ್ಮಾನಂದ್ ಅಂಡ್ ಗ್ಯಾಂಗ್ ಅನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ. ನೋಡಿ, ಮತ್ತೊಂದು ಕಡೆ ಹೇಳಿದ್ನಲ್ಲ, ಈಗ ಇಂಥವರಿಂದನೇ ಸಮಾಜಕ್ಕೆ ಕೆಟ್ಟ ಹೆಸರು. ಗೋರಕ್ಷಣೆ ಮಾಡಬೇಕು, ಹೌದು ಒಪ್ಕೊಳ್ತೀನಿ, ನಾವು ಸಪೋರ್ಟ್ ಮಾಡ್ತೀವಿ, ಹಂಗಂತೇಳಿ ಸುಲಿಗೆ ಮಾಡೋದು. ನೋಡಿ, ಅಲ್ಲಿ ಫೋನ್ ಹಿಡ್ಕೊಂಡು ಮಾತಾಡ್ತಿದ್ದಾನಲ್ಲ ಅವನೇ ಆತ್ಮಾನಂದ. ಯಾರಿಗೋ ಹಿಂಗೆ ಬೆದರಿಕೆ ಆಗ್ತಾ ಇರೋದು, 50 ಲಕ್ಷ ಕೊಡಬೇಕು, ಇಲ್ಲಾಂದರೆ ಸುದ್ದಿ ಪ್ರಸಾರ ಮಾಡಿಬಿಡ್ತೀವಿ, ಹಂಗೆ ಹಿಂಗೆ ಅಂತ ಎದುರಿಸಿದ್ದು. ಆ ಗ್ಯಾಂಗ್ನ ಸದಸ್ಯರ ಫೋಟೋಸ್ಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀವಿ. ಆತನೇ ಆತ್ಮಾನಂದ ಫೋನಲ್ಲಿ ಮಾತಾಡ್ತಾ ಇರೋನು ಹೆಸರು. ಸೊ ಇವರಿಂದನೇ ಇಂಥ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು, ಇಂಥವರಿಂದನೇ ಸಮಾಜಕ್ಕೆ ಕೆಟ್ಟ ಹೆಸರು. ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಮುಂದೋಗೋದು, ನಾವು ಯಾರ ಪರವೂ ಅಲ್ಲ, ಆಮೇಲೆ ಯಾವುದೇ ಭ್ರಷ್ಟಾಚಾರಕ್ಕೆ ಒಳಗಾಗಲ್ಲ, ಭ್ರಷ್ಟಾಚಾರಿಗಳನ್ನು ಹೊರಗೆ ತರ್ತೀವಿ, ಹಂಗೆ ಹಿಂಗೆ ಅಂತೇಳಿ ಪ್ರೋಮೋಗಳನ್ನು ಹೊಡಿಸ್ಬಿಟ್ಟು ಹಿಂಗೆ ಹಣ ವಸೂಲಿಗೆ ಮುಂದಾಗೋದು. ಅದಕ್ಕೊಂದಷ್ಟು ಜನ ಸಾಥು. ನಾವು ಏನ್ರಿ ಸೋಷಿಯಲ್ ಮೀಡಿಯಾ ಅಂತ ಕರಿಬೇಕೀಗ ನಾವಷ್ಟೇ. ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಪೊಲೀಸರು. ನಾವು ಪೊಲೀಸರು ಅಂತೇಳಿ ಏನೋ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ರು.
ಸೊ ಇವರಿಗೆ ತಕ್ಕ ಶಾಸ್ತಿ ಆಗಬೇಕು. ಈ ಗೋರಕ್ಷಣೆ ನೆಪದಲ್ಲಿ ಸುಲಿಗೆ ಮಾಡ್ತಾರಲ್ಲ ಇಂಥವ್ರನ್ನ ಒಳಗಾಕಿ ಮತ್ತೆ ಈ ರೀತಿಯ ಕೆಲಸಗಳನ್ನು ಮಾಡದೇ ಇರೋ ರೀತಿಯಾಗಿ ತಡಿಬೇಕು.